ಕೃಷ್ಣನ ಬರೆದ ಸತ್ಯಭಾಮ. ಕೃಷ್ಣ ಪರಮಾತ್ಮಗ 16,108 ಮಂದಿ ಹೆಂಡ್ರಿ. 16,108 ಮಂದಿ ಹೆಂಡ್ರು ಯಾರಿಗೆ? ಕೃಷ್ಣ ಪರಮಾತ್ಮ. ಅದರ ಒಳಗ ಸತ್ಯಭಾಮ ಅಂತ ಗರ್ವಿಷ್ಠ ಯಾರು ಅಲ್ಲ. ಸತ್ಯಭಾಮ ಆತಿದ್ಲು 16,108 ಮಂದಿ ಪರಮಾತ್ಮ ಹೆಂಡ್ರದಾರ. ಅವರೆಲ್ಲರೂ ಒತ್ತಾಟಿಗೆ, ನಾವೊಬ್ಬಕ್ಕೆ ಒತ್ತಾಟಿಗೆ. ಸಾವುಕಾರಕ್ಕೆ ಅಂದ್ರೆ ನಾನ, ದೊಡ್ಡಕ್ಕೆ ಅಂದ್ರೆ ನಾನ, ತಿಳಿದಕ್ಕೆ ಅಂದ್ರೆ ನಾನ. ಪರಮಾತ್ಮ ನಾ ಹೇಳಂದ್ರೆ ಹೇಳ್ಬೇಕು, ಕುಂಡ್ರಂದ್ರೆ ಕುಂಡ್ರಬೇಕು, ಹೋಗಂದ್ರೆ ಹೋಗ್ಬೇಕು, ಬಾ ಅಂದ್ರೆ ಬರ್ಬೇಕು. ನಾ ದೇವಿ ಪೂಜಾ ಕೂತ ಟೈಮ್ ನಾವು ಸೀರೆ ಉಟ್ಕೊಂಡು ಬಂದ ನನ್ನ ಗಂಡ ನಾಯೇ ಸಾಧಾರಣ ಹಿಂದೂ ಬರ್ತಿತ್ತು. ಪರಮಾತ್ಮ ಅಂದ ಒಂದ್ ಸ್ವಲ್ಪ ಹಾಲಿನ ಕೆನೆ ಬಂದೈತಿ, ಹೋಲ್ ಮಾಡ್ರ ಹಾಲು ಉಣ್ಣಾಕ ಹಾಲಿನ ಕೆನೆ ಬಂದೈತಿ, ಬಾಕ್ಸಾನ ಹಾಲು ಬರಂಗಿಲ್ಲ, ಹಿಡ್ಕೊಂಡ್ಬಿಡ್ತೈತಿ. ಅದು ಸ್ವಲ್ಪ ಹೋಲ್ ಮಾಡಿ ಉಂಡ್ರೆ ನನಗೆ ಏನಾಗ್ತೈತಿ, ಮತ್ ಹೆಪ್ಪು ಗಡ್ತೈತಿ, ಮುಂಜಾನೆ ಮಸಾಲ ಉಣ್ಣಾಕ ಚಂದ ಆಗ್ತೈತಿ. ತಿಳ್ಕೊಂಡು ಸ್ವಲ್ಪ ಇದನ್ನ ಪರಿಸರಿಸ್ಬೇಕಂದ್ರ ಒಂದು ದಿವಸ ಯಾವ ಉತ್ತರ ಪ್ರದೇಶದ ಆಚೆ ಕಡೆ ಯಮುನಾ ನದಿ ದಂಡಿ ಮ್ಯಾಗ ಒಂದು ದೊಡ್ಡ ಗಿಡದ ಮ್ಯಾಲ ಇತ್ತು. ಗಂಡ ಹೆಂಡತಿ ಕೂತ್ರು. ಸತ್ಯಭಾಮ ಅಂದ್ಲು, ಪರಮಾತ್ಮ ನಾನು ಸ್ವಲ್ಪ ದುರ್ವಾಸ ಮುನಿಗಳ ದರ್ಶನ ಮಾಡ್ಕೊಂಡು ಬರ್ಬೇಕಂತ ಅಪೇಕ್ಷೆ ಆಗೈತಿ. ಮತ್ತ ದುರ್ವಾಸ ಮುನಿಗಳ ದರ್ಶನ ಮಾಡ್ಕೊಂಡು ಬರ್ಬೇಕಂತ ಅಪೇಕ್ಷೆ ಆಗೈತಿ. ಬಾಧನ ಹೋಗಿಲ್ಲ, ನಾವ್ ಹೋಗಿ ಬರ್ಲೇನ್ರಿ ಅಂದ್ಲು. ಅವಾಗ ಪರಮಾತ್ಮ ಅಂದ, ನಾ ಬಂದ ಚಿನ್ನಕ ಕೆಣಿಗೆ ಹೋಗಾಗ ಕಾಣ್ತೈತಿ, ಹೋಗಿ ಬಲ್ಲ ಸತ್ಯಭಾಮ ಅನ್ನ. ಆಯ್ತು, ನನಗೆ ಆಶೀರ್ವಾದ ಮಾಡಿದ್ರು ಅಂದ್ರು. ಪರಮಾತ್ಮನ ಪಾದಿಗೆ ನಮಸ್ಕಾರ ಮಾಡಿದ್ರು. ಬಂಟು ಹೋಗುವಾಗ ಒಂದು ಮಾತು ಕೇಳಿ ಕೃಷ್ಣಗ, ಭಗವಂತ ನನಗಡೆ ಹೋಗತ್ತ ಆಶೀರ್ವಾದ ಮಾಡಿದಿ. ಯಮುನಾ ನದಿ ಮುಂಗಾರಿ ಮಳೆ ಆಗಿ ಎರಡು ದಡಿ ಸೋಸಿ ಒಡ್ಲು ಬಿಟ್ಟು ಹೊರಗೆ ಬಂದು ನೀರು ಹೊಂಟೈತಿ. ಈ ಮಳೆಯಾಗ ನಾ ಹೆಂಗ್ ದಾಟಿ ಹೋಗ್ಲಿ ಹೇಳ, ನಾ ಹೆಂಗ್ ದಾಟಿ ಹೋಗ್ಲಿ ಹೇಳಂದ್ರು. ಹಿಂಗ ಸತ್ಯಭಾಮ ಅನ್ನೋ ಹೇಳ, ಏನಿಲ್ಲ, ಒಂದ್ ಮೊಣಕಾಲ ಬರೋಬ್ಬರಿ ನೀರಾಗ ಹೋಗು. ಮೊಣಕಾಲ ಬರೋಬ್ಬರಿ ನೀರಾಗ ಹೋಗಿ ಒಂದ್ 5 ಬಗಸಿ ಭಕ್ತಿದಿಂದ ಗಂಗವ್ವ ನೀರು ನೀಡು. ಗಂಗವ್ವ ಕೇಳ್ಬ, ಗಂಗವ್ವ ನನ್ನ ಗಂಡ ಕೃಷ್ಣ ಪರಮಾತ್ಮ 16,108 ಮಂದಿ ಹೆಂಡ್ರಿದ್ರು. ಅವು ಬಾಲ ಬ್ರಹ್ಮಚಾರಿ ಇದ್ದ ಖರೆ ಇದ್ರ ನನ್ನ ದಾರಿಗಳನ್ನು ಬರೀ ದಾರಿ ಕೊಡ್ತೀನಿ, ದಾಟಿ ಹೋಗು ಅನ್ನೋ. ಹಿಂಗ ನೋಡುವ ಸತ್ಯಭಾಮ ಹೆಂಗ್ ನೋಡು, ಎಲ್ಲಿ ಅಪ್ಪ ನೋಡು, ಮೊಣಕಾಲ ಬರೋಬ್ಬರಿ ನೀರಾಗವಾಳು, ಕೈಕಾಲ ಮುಖ ತಕ್ಕೊಂಡು 5 ಬಗಸಿ ನೀರು ನೀಡು. ಗಂಗವ್ವ ನನ್ನ ಗಂಡ ಕೃಷ್ಣ ಪರಮಾತ್ಮ 16,108 ಮಂದಿ ಹೆಂಡ್ರಿದ್ರು. ಅವನು ಬಾಲ ಬ್ರಹ್ಮಚಾರಿ ಇದ್ದದ್ದು ಖರೆ, ಆದ್ರೆ ನನ್ನ ದಾರಿ ಬಿಡು. ನನ್ನ ಒಲೆ ತುಂಡ ಹರಿದ ಕಾಲು ದಾರಿ ಬಿತ್ತು, ಈಚೆ ಕಡೆ ಇರಿವಿ, ಆಚೆ ಕಡೆ ಹೊಂಟು, ಆಚೆ ಕಡೆ ಇರಿವಿ, ಈಚೆ ಕಡೆ ಬರಾಕತ್ತು. ಬಡ 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 ದಾಡಿ ಆಚೆ ಕಡೆ ದಾಡಿ ಬಾಳು ಎಂದು ಬಾಳಿ ನೋಡು. ಮತ್ತೆ ಎದ್ದಕ್ಕಿದ್ದಾಗ ಒಲೆ ಹರಿಯಾಕತ್ತು. ದುರ್ವಾಸ ಮುನಿಗಳ ಆಶ್ರಮಕ್ಕೆ ಹೋದ್ರು. ಅಲ್ಲಿ ಹೋಗಿ ಗುರುವಿನ ಪಾದಿಗೆ ನಮಸ್ಕಾರ ಮಾಡ್ಲು. ಯವ್ವ ಬಹಳ ದಿವಸ ಆಯ್ತು ಬಂದಿದ್ದಿಲ್ಲ ಮಗಳ, ಬಂದಿ ಅಂದ್ರು ದುರ್ವಾಸ ಮುನಿಗಳು. ಹ್ಞೂಯಪ್ಪ ಬಂದಿರಿ ಅಂದ್ರು. ಯವ್ವ ಅಂಬ್ಲಿ ಕುಡಿ, ವಿಶ್ರಾಂತಿ ಪಡಿ, ಎಲ್ಲಾರು ಆರಾಮದಾರಿಲ್ಲು. ಆರಾಮದಾರಪ್ಪ ಅಂದ್ಲು. 1 ತಾಸು ಗುರುವಿನ ಆಶ್ರಮದಾಗ ಕಾಲ ಕವಲು. ಮತ್ತೆ ಹೇಳ್ತಾಳಪ್ಪ, ನನಗೆ ಆಶೀರ್ವಾದ ಕೊಡ್ರಿ, ನಾ ಹೋಗಿ ಬರ್ತೀನಿ. ದುರ್ವಾಸ ಮುನಿಗಳು ಅಂದ್ರು, ಮಗ ನೀನು ಒಳ್ಳೆಯದಾಗಲಿವ, ಹೋಗಿ ಬಾ ಅಂತ ಆಶೀರ್ವಾದ ಮಾಡಿದ್ರು. ಗುರುಗಳಿಗೆ ಒಂದು ಮಾತು ಕೇಳಿಯಪ್ಪ, ನಾ ಹೊಂಟೀನಿ, ಯಮುನಾ ನದಿ ತುಂಬಿ ಹರಿಯಾಗತಿ, ಮತ್ತ ನಾ ಹೆಂಗ ದಾಟಿ ಹೋಗಿ ಅದನ್ನ ಹೇಳ್ರಿ. ಹಿಂಗ ಅಯ್ಯವ ಒಂದ್ ಅಗ್ರ ಮಾಡೋದೇನು ಸಸಾರತಿ, ಒಂದ್ ಕೆಲಸ ಮಾಡಿ, ಮೊಣಕಾಲ ಬರೋಬ್ಬರಿ ನೀರಾಗ ಹೋಗು, ಒಂದ್ 5 ಬಗಸಿ ಗಂಗವ್ವ ನೀರು ನೀಡು. ಯವ್ವ ನನ್ನ ಗುರು ದುರ್ವಾಸ ಮುನಿಗಳು ಒಂದು ದಿವಸಕ್ಕೆ 60,000 ಕಣ್ಣಿಗೆ ಅನ್ನ ಉಂಡ. ಎಟ್ರಿ 60,000 ಕಣ್ಣಿಗೆ ಗೊತ್ತಿಲ್ಲ ನಮ್ಗೆ. 1000 ಕೊಂಡ್ರು ಒಂದು ಏರಿಗೇನು ಕಂಡಿರ್ತಾರ ನೋಡ್ರಿ. 2 ಮಂದಿ ಕೂಡಿ ಬರುವಂತ ಒಂದು ಏರ, ಅದಕ್ಕೊಂದು ಕಂಡಿರ್ತಾರ. ನನ್ನ ಗುರು ದುರ್ವಾಸ ಮುನಿ ಒಂದು ದಿವಸಕ್ಕೆ 60,000 ಕಣ್ಣಿಗೆ ಅನ್ನ ಉಂಡ. ಅವನು ಉಪವಾಸ ಇದ್ದದ್ದು ಖರೆ, ಆದ್ರೆ ನನಗೆ ದಾರಿ ಬಿಡ್ಲಿ ಅಂತ. ಹಿಂಗವ ದಾರಿ ಬಿಡ್ತೈತಿ ಅಂದ. ಅವಾಗಂದು ನನ್ನ ಗಂಡನು ತೆರಿಗೆ ಕೇಳ್ತು. ಕಡಿಗೆ ವಯಸ್ಸಾದಾಗ ನಮ್ಮ ಗುರು ಹಾದಿ ಬಿಟ್ರಲ್ಲ.
ಮೊಣಕಾಲು ಬರುವರೆ ನೀರಾಗ ಹೋಗಿ 5 ವರ್ಷ ನೀರು ನೀಡಿ ಗಂಗವ್ವ ನಾನು ಗುರು ದುರ್ವಾಸ ಮುನಿಗಳು 60,000 ಕಂಡ ಗಂಡ ಮುಂದ ಅವರು ಉಪವಾಸ ಇದ್ದದ ಕರೆ ಆದ್ರೆ ನನಗೆ ದಾರಿ ತೋರು ನಾನು ಮತ್ತ ಬಲಿತು ನರಿತು ಕಾಲದಾರಿ ಬಿತ್ತು ಬಡ ಬಡ ದಾಟಿ ಹಚ್ಚಿದ ದಾಡಿಗೆ ಹೋಗಿಬಿಟ್ಟು ಹೊರಗಿತ್ತು ನೋಡ್ಬೋದ ಎದ್ದು ಹೊರಗೆ ಇದ್ದಂಗ ಹರಿತಿತ್ತು. ಆ ಟೈಮ್ದಾಗ ಗಂಗವ್ವ ಬಂದು ನಾನು ಗಂಡನ ತಲೆ ಕೆಟ್ಟೈತೆ ಅದು ಒತ್ತಾಟಿಗಿರ್ಲಿ ವಯಸ್ಸಾಗೈತಿ ಹುಡುಗೋ ತಿಳಿಯರಿ ಕೇಳಲಿ ಖರೆ ಈ ಗಂಗಿಗೆ ಬುದ್ಧಿ ಐತಿಲ್ಲ ಅಂದ್ರೆ ಈಗಿಗೆ ಬುದ್ಧಿ ಐತಿಲ್ಲ. ಅವ್ರೇನ್ ಹೇಳ್ತಾರೋ ಅದನ್ನ ಕೇಳಿಕ್ಕೆ ದಾರಿ ಬಿಡ್ತಾರೋ ಇದೆಲ್ಲ ಹುಚ್ಚರ ಸಂಖ್ಯೆ ಆಗೈತಿ. ಹುಚ್ಚೇಶ್ವರ ನಾಶ ಸಂಘ ಅಂದ ಹಂಗ ಬಡ ಬಡ ವಾರು ಅದೇ ಗಿಡದ ಕೆಳಗೆ ಪರಮಾತ್ಮ ಹೊಂದಿದ್ದ ಕೃಷ್ಣ ಪರಮಾತ್ಮ ಹೇಳಂದ್ರು ಧ್ಯಾನದೊಳಗೆ ಮನೆಗಿದ್ದ ಸಾಂದೀಪ ಮನೆ ಗುರುವಿನ ಧ್ಯಾನದೊಳಗೆ ಯೋಗದೊಳಗಿದ್ದ ಕಣ್ಣು ತೆರೆದ ಬಂದಿಯ ಸತ್ಯಮಾಮ ನಿಂದಾಗಿ ಗುರುವಿನ ದರ್ಶನ ಮಾಡ್ಕೊಂಡು ಬಂದಿಯ ಅಂದ ನೀನು ಗುರುವಿನ ದರ್ಶನಕ್ಕೆ ಬೆಂಕಿ ಹಚ್ಚು ನಾನು ಪ್ರಶ್ನೆ ಉತ್ತರ ಕೊಡು ಮೊದಲ ಯಾಕ ಏನಾಗ್ಯದ ನಾವು ಏನಾಗ್ಯದ ಅಲ್ಲ ನೀ ಹೇಳ್ತಿ 16,108 ಮಂದಿ ಹೆಂಗ ನಿನಗ ನೀ ಹೆಂಗ ಬಾಲ ಬ್ರಹ್ಮಚಾರಿ ಆಗ್ತಿ ನೀ ಹೆಂಗತ್ತಿ ಎಲ್ಲಾರ ಜೋಡಿ ಸಂಸಾರ ಮಾಡಿದಿಲ್ಲ ನನಗೆ ಗೊತ್ತಿಲ್ಲ. ನನ್ನ ಜೋಡಿ ಸಂಸಾರ ಮಾಡಿದಿ ಮಕ್ಕಳ ಹರಿದಿ ನೀ ಹಂಗ ಪುಣ್ಯಾತ್ಮ ಬಾಲ ಬ್ರಹ್ಮಚಾರಿ ನಾಚಿಕ್ ಬರೋದಿಲ್ಲ ಹಾಗೆ ಎಲ್ಲಿ ನೀ ಏನೋ ಗಂಟದಿ ಇದ್ರ ಉತ್ತರ ಕೇಳಕ್ಕೆ ಆ ದುರ್ವಾಸ ಮುನಿಗಳು ಆಗೋದು ದಿನಕ್ಕೆ 60,000 ಕೊಂಡ್ರ ಉಂಟಾಗ್ತಾವ್ರು ಉಪವಾಸ ಇದ್ದ ಕರೆ ಅಂತ ಹಾದಿ ಬಿಡಲಿ ಗಂಗರು ಹಾದಿ ಬಿಟ್ಟು ಎಂತಾದಿರಿ ಏನಿದೆ ನಾಟಕ ಅನ್ಲ 60,000 ಕೊಂಡ್ರೆ ಅಣ್ಣ ಉಂಡ ಅವ್ಯಾಕ ಉಪವಾಸದಾನ ಇದ್ರ ಉತ್ತರ ನನಗೆ ಮೊದಲ ಸತ್ಯಮಾಮ ಕೇಳಾಗಿತ್ತಾಳ ಕೃಷ್ಣಗ ಇದರ ಉತ್ತರ ಯಾವ ರೀತಿಯಾಗಿ ದಶಾವತಾರ ತಾಳಿರ್ತಕ್ಕಂತ ಶ್ರೀಮನ್ನಾರಾಯಣ ವಿಷ್ಣು ದೇವರ ಪಾಂಡುರಂಗ ಕೃಷ್ಣ ಪರಮಾತ್ಮ ಭಕ್ತ ವತ್ಸಲ ಯಾವ ರೀತಿಯಾಗಿ ಅದು ಉತ್ತರ ಕಳಿಸ್ತಾನ ಒಳ್ಯಾಗ ನಾವು ಹೋದಾಗ ಹೆಂಗ ಸತ್ಯಭಾಮನ ಗೌಹರಣ ಆಗ್ತದ ಅನ್ನುವಂತ ಕಥಾಭಾಗವನ್ನು ನಾಳೆ ಇದೇ ಟೈಮಕ್ಕೆ ನಿಮ್ಗೆ ಹೇಳ್ತೀನಿ. ಈ ಕಥೆ ಈ ವಿಧಾನ ನಿಲ್ಲಿಸಿದ ಬರೋಬ್ಬರಿ ಯಾಕೈತಿದ್ರು ಉತ್ತರ ಏನಿಲ್ಲ ಅಮ್ಮನ ಮಾತು ಬಹುಶಃ ನಾಳೆ ಏನ್ ಮಾಡಿದ್ರಿ ಎಲ್ಲ ತುಂಬುವಂಗಿಲ್ಲ ಒಂದ್ ಪಡೆಯ ಕಾಯ್ದೆ ಬ್ಯಾಂಕ್ನಾಗ ಪಗಾರ ಪಟ್ನ ಮತ್ತು ಲೋನ್ ಸಿಗ್ತೈತಿ. ಅದಕ್ಕೆ ನಿಮ್ಗೆ ಎಲ್ಲಾರು ಹೇಳಿ ಗುರು ಅಂತಕ್ಕಂತ ಬಹಳ ಹೆಚ್ಚಿನ ಮಹತ್ವದ ಇವತ್ತಿನ ದಿವಸ ಗುರು ಇರ್ಲಾರ್ದೆ ಯಾರಿಗೂ ಬದುಕಾಕ ಸಾಧ್ಯ ಇಲ್ಲ. ಮೊದಲು ಗುರು ಉಪದೇಶ ಆಗಬೇಕು, ಸಿಟ್ಟನ್ನುವಂತ ಸುಡಬೇಕು. ಇವತ್ತಿನ ದಿವಸ ಗುರುವಿನ ಬದಲ ಬಹಳ ಹೇಳ್ಕೊತ ಬಂದೀನಿ. ನಮ್ಮ ಸಂತರ ಪಾಂಡುರಂಗನ ಸಂತರ ಬದಲಾಗಲಿ ನಮ್ಮ ಇಂಚಿಗೆ ಸಂಪ್ರದಾಯ ಬದಲ ಸ್ವಲ್ಪ ಕಥಾಭಾಗ ಮಾಡಿ ಗುರುವಿನಿಂದ ಎಂತ ಶಕ್ತಿ ಅದ ಉಪದೇಶದಿಂದ ಎಂತ ಲಾಭ ಅದ ಅನ್ನುವಂತ ಕಥಾಭಾಗವನ್ನು ಹೇಳ್ಕೊತ ಬಂದೀನಿ. ಅದಕ್ಕೆ ತಮ್ಮಲ್ಲಿ ಒಂದು ಮನವಿ ಏನಪ್ಪಾ ಅಂತಂದ್ರ ಏನ್ ಕೇಳ್ಕೊಂಡು ಹೋಗಿರ್ತೀರಿ ಊಟ ಆಗಿ ಸ್ವಲ್ಪ ನಿದ್ದೆ ಹತ್ತುತ್ತಾಗ ನಿಮ್ಮ ಯಾವ ದೇವ್ರ ಮೇಲೆ ನಂಬಿಕೆ ಇಟ್ರಿ ನೋಡು. ಯಾವುದೇ ದೇವರಿರಲಿ ಅದ ಯಾವುದೇ ದೇವರಿರಲಿ ನೀವು ಕಣ್ಣಿಗೆ ಬಿದ್ದ ದೇವರಿರಲಿ ಈ ಕಡೆ ನಮ್ಮ ಅವ್ವನ ಬರೋದಾಗಲಿ ನಿಮ್ ಗಂಡನ ಮನೆ ದೇವರೇ ಆಗಿರ್ಬೋದು ಅಥವಾ ತವ್ರ ಮನೆ ದೇವರೇ ಆಗಿರ್ಬೋದು ಯಾವುದೇ ದೇವರಿರಲಿ ಅವ ಯಾವುದೇ ದೇವರಿರಲಿ. ಆಗಿನ ಕಾಲದಾಗ ನಮ್ಮ ಅವ್ವ ಅಂತಿದ್ರು ಅಣ್ಣನು 6 ಎತ್ತ ತಮ್ಮನು 3 ಎತ್ತ ಹಡದಪ್ಪ ನೆತ್ತ 16 ಕರೆ ತವ್ರ ಮನ್ಯಾಗ ಹಿಡಿದು ಕಟ್ಟಾಕೊಂಡು ಆರ್ಮರಿ ಇಲ್ರಿ. ಅಣ್ಣನು 6 ಎತ್ತ ತಮ್ಮನು 3 ಎತ್ತ ನನ್ನ ಹಡದಪ್ಪ ನೆತ್ತ 16 ಹಡದಪ್ಪ ನೆತ್ತ 16 ಬರುವಾಗ 400 ಭೂಮಿ ನನಗಿತ್ತ. ನೋಡಿ ಎಂತಾದ ನಮ್ಮ ಅವ್ವಗಳ ಮಾತ, ಎಂತಾದ ನಮ್ಮ ಅವ್ವಗಳ ಹಾಡ. ಅಣ್ಣನು 6 ಎತ್ತ್ಯಾವ ತಮ್ಮನು 3 ಎತ್ತ್ಯಾವ ಹಡದಪ್ಪ ನೆತ್ತ 16 ಯಾವ ಎಲ್ಲ ಹೀಗೆ ಒಳಗದಾವ, ಎಲ್ಲ ಹೀಗೆ ಒಳಗದಾವ್ರಿ. ಅಣ್ಣನು 6 ಎತ್ತು ಇಲ್ಲೇ ಅದಾವ, ತಮ್ಮನು 3 ಎತ್ತು ಇಲ್ಲೇ ಅದಾವ, ನಮ್ಮ ಹಡದಪ್ಪ ನೆತ್ತು 16 ಇಲ್ಲೇ ಅದಾವ. ಅವು ಬರುವಾಗ ಹೆಂಗ ನಮ್ಮ ಊರು ಭೂಮಿ ನಡೀತೈತಿ. ನಾಳಿನ ದಿವಸ ಇದು ಕತಿ ಕೇಳೋದ್ರಿ ಕನಕಮಠ ಸ್ವಲ್ಪ ನಮಗ ತಾರೀಫ್ ಕೊಡ್ರಿ. ಯಾಕಂತಂದ್ರ ಎಕ್ದಮ್ ಒಮ್ಮೆ ಕೇಸ್ ಕ್ಲೋಸ್ ಆಗಬಾರ್ದು ಅಂತ ಮಾತನ್ನ ಹೇಳಿ ಇವತ್ತಿನ ದಿವಸ ಇಲ್ಲಿವರೆಗೆ ಒಂದ ನಮ್ಮ ಗುರುನಾಮ ಸ್ಮರಣೆಯನ್ನು ಕೇಳಿರ್ತಕ್ಕಂಥ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ನನ್ನ ತಾಯಿ ಬಳಗಕ್ಕೂ ತಂದೆ ಬಳಗಕ್ಕೂ ನಮ್ಮ ಸ್ವಂತ ಸಂಪ್ರದಾಯದವರಿಗೂ ಕೂಡ ನಮ್ಮ ಗುರುಬಂಧುವರಿಗೂ ಕೂಡ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನ ಹೇಳಿ